ಬೆಂಗಳೂರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇವತ್ತು ನಾವು ಸುದ್ದಿಯ ಬೆನ್ನತ್ತಿ ಹೊರಟಿರುವುದು ಸರ್ಕಾರಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಅಡುಗೆ ಕೋಣೆಯೊಳಗೆ. ಸರ್ಕಾರಿ ಶಾಲೆಗಳ ಅಡುಗೆ ಕೋಣೆಯಲ್ಲೊಂದು ಸುದ್ದಿ ಸ್ಫೋಟ ಆಗಿದೆ. ಆ ಸ್ಫೋಟಕ್ಕೆ ಕಾರಣ ಸರ್ಕಾರದ ಅಕ್ಷರ ದಾಸೋಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಕ್ಕಳ, ಶಿಕ್ಷಕರ ಮತ್ತು ಅಡುಗೆಯವರ ಪ್ರಾಣಕ್ಕೆ ಕುತ್ತು ತಂದಿದೆ. ಈ ವಿಷಯದ ಬೆನ್ನತ್ತಿ ನಾವು ರಾಜ್ಯಾದ್ಯಂತ ವಿವಿಧ ಶಾಲೆಗಳಿಗೆ ಭೇಟಿ ಕೊಟ್ವಿ. ಮಕ್ಕಳನ್ನು ಮತ್ತು ಶಿಕ್ಷಕರನ್ನು ಮಾತನಾಡಿಸಿದ್ವಿ. ಅಡುಗೆಯವರ ಅಳಲು ಕೇಳಿದ್ವಿ. ಆಗ ನಮಗೆ ಆತಂಕಕಾರಿಯಾದ ವಿಷಯಗಳು ಬಹಿರಂಗವಾದವು. ಆ ವಿಷಯಗಳನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಅಕ್ಷರ ದಾಸೋಹ ಯೋಜನೆಯ ವಿವರ ಹೇಳ್ತೀನಿ, ಬನ್ನಿ. 4ನೇ ಕ್ಲಾಸಲ್ಲಿ 3 ಜನ, 5ನೇ ಕ್ಲಾಸಲ್ಲಿ 3 ಜನ, 1ನೇ ಕ್ಲಾಸಲ್ಲಿ 3 ಜನ, 2ನೇ ಕ್ಲಾಸಲ್ಲಿ 2 ಜನ, ಎಲ್ಲರೂ 3 ಜನ. 3ನೇ ಕ್ಲಾಸ್ ಇಲ್ಲ, ಅಂದ್ರೆ ಒಟ್ಟು 11 ಮಂದಿ. ಇದು ರಾಮನಗರ ಜಿಲ್ಲೆಯ ಕೆಂಕೆರೆ ಕಿರಿಯ ಪ್ರಾಥಮಿಕ ಶಾಲೆಯ ಸ್ಟ್ರೆಂತ್. ಇಡೀ ಶಾಲೆಯಲ್ಲಿ ಇಷ್ಟೇ ಮಂದಿನ ಅಂತ ಮೂಗು ಮುರಿಯಬೇಡಿ. ಈ ಹಿಂದೆ ಇಲ್ಲಿ ಇಷ್ಟು ವಿದ್ಯಾರ್ಥಿಗಳು ಇರ್ಲಿಲ್ವಂತೆ. ಆದ್ರೆ ಯಾವಾಗ ಬಿಸಿಯೂಟ ಆರಂಭ ಆಯ್ತೋ ಅವತ್ತಿಂದ ಇಷ್ಟಾದ್ರೂ ಮಕ್ಕಳು ಶಾಲೆಗೆ ಬರ್ತಿದ್ದಾರೆ. ಇಂಥ ಅಚ್ಚರಿಯ ಸಕಾರಾತ್ಮಕ ಬೆಳವಣಿಗೆಗಳು ನಮ್ಮ ರಾಜ್ಯದ ಸಾವಿರಾರು ಶಾಲೆಗಳಲ್ಲಿ ನಡೆದಿವೆ. ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳು ಆಗಾಗ ಏನು ಗೈರು ಹಾಜರಿ ಆಗ್ತಾಯಿತ್ತು, ಆ ಗೈರು ಹಾಜರಿ ಎಲ್ಲ ಇವಾಗ ತಪ್ಪಿದೆ. ಜೊತೆಗೆ ಕೆಲವು ಮಕ್ಕಳೆಲ್ಲ ಬೆಳಗಿನ ವೇಳೆಯಲ್ಲಿ ಉಪಹಾರ ಇಲ್ಲದಲೇ ಶಾಲೆಗೆ ಬರ್ತಾಯಿದ್ರು, ಕೆಲವು ಆರ್ಥಿಕ ಸಮಸ್ಯೆಗಳಿಂದಾಗಿ. ಹಾಗಾಗಿ ಅಂಥ ಮಕ್ಕಳೆಲ್ಲರೂ ಕೂಡ ಇವತ್ತು ಭಾಳ ಅನುಕೂಲ ಆಗಿದೆ. ಹೌದು, ಇದು ಬಿಸಿಯೂಟದ ಕಮಾಲ್. 115 ಕೋಟಿ ಜನಸಂಖ್ಯೆಯುಳ್ಳ ನಮ್ಮ ದೇಶದಲ್ಲಿ 46% ಮಂದಿ ಒಪ್ಪೊತ್ತಿನ ತುತ್ತಿಗೂ ಪರದಾಡ್ತಿದ್ದಾರೆ. ಅದರಲ್ಲೂ 42.5% ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ. ಇಂಥ ವಿಷಮ ಸ್ಥಿತಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಂಟಿಯಾಗಿ ಪ್ರಾಥಮಿಕ ಪ್ರೌಢ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಬಿಸಿ ಊಟ ಬಡಿಸ್ತಿದೆ. ಈಗ ಎಷ್ಟೋ ಮಕ್ಕಳು ಮನೆಯಿಂದ ಊಟ ಮಾಡ್ದಂಗೆ ಹಂಗೆ ಬರ್ತಾರೆ. ಅವರು ಮಧ್ಯಾಹ್ನ ಟೈಮ್ಗೆ ಅವರು ಸುಸ್ತಾಗ್ಬಿಡ್ತಾರೆ. ಸೊ ನಾವು ಮಧ್ಯಾಹ್ನದಲ್ಲಿ ಸ್ವಲ್ಪ ಬಿಸಿ ಊಟ ಅಂತ ಕೊಟ್ಟರೆ ಮಕ್ಕಳು ಲವಲವಿಕೆಯಿಂದ ತಿರ್ಗಾ ಕಲಿಕೆಯಲ್ಲಿ ಪಾಲ್ಗೊಳ್ತಾರೆ. ರಾಷ್ಟ್ರೀಯ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅನ್ನೋ ಕಾರ್ಯಕ್ರಮದಡಿ ಸರ್ಕಾರ ಅಕ್ಷರ ದಾಸೋಹ ಯೋಜನೆಯನ್ನು ನಡೆಸುತ್ತಿದೆ. ಈ ಯೋಜನೆಯ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ. ಸುಪ್ರೀಂ ಕೋರ್ಟ್ನ ಆದೇಶದನ್ವಯ 2005ರಲ್ಲಿ ಎಲ್ಲಾ ರಾಜ್ಯಗಳು ಬಿಸಿಯೂಟ ಯೋಜನೆ ಪ್ರಾರಂಭಿಸಿದ್ವು. ಈ ಯೋಜನೆಗೆ ಕೇಂದ್ರ ಸರ್ಕಾರ ಉಚಿತವಾಗಿ ಅಕ್ಕಿ ಪೂರೈಸುತ್ತೆ. ಅಡುಗೆಯವರ ವೇತನ ಹಾಗೂ ಇತರ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಒದಗಿಸುತ್ತೆ. ಈ ಯೋಜನೆ 12 ಲಕ್ಷಕ್ಕೂ ಹೆಚ್ಚು ಶಾಲೆಗಳ 12 ಕೋಟಿ ಮಕ್ಕಳಿಗೆ ತಲುಪುತ್ತಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಕೇಂದ್ರ ಸರ್ಕಾರ ಕಳೆದ ಬಾರಿಯ ಬಜೆಟ್ನಲ್ಲಿ 8,814 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಹೀಗೆ ಪ್ರತಿ ವರ್ಷ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಈ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಡುತ್ತಿದೆ. ಆದರೆ ಈ ಯೋಜನೆ ತನ್ನ ಗುರಿ ಮುಟ್ಟುವಲ್ಲಿ ಯಶಸ್ವಿಯಾಗಿದೆಯಾ? ಈ ಪ್ರಶ್ನೆಗೆ ತಜ್ಞರೊಬ್ಬರ ಉತ್ತರ ಇಲ್ಲಿದೆ, ಕೇಳಿ. ಏನು ಆ ಮಕ್ಕಳ ಆ ಒಂದು ವಯಸ್ಸಿನಲ್ಲಿ ಮಕ್ಕಳಿಗೆ ಏನು ದೈಹಿಕ ಬೆಳವಣಿಗೆ ಬೇಕಾದಂಥ ಪೌಷ್ಟಿಕಾಂಶಗಳೇನಿದ್ದಾವೆ ಆ ಎಲ್ಲ ಪೌಷ್ಟಿಕಾಂಶಗಳನ್ನು ಮಕ್ಕಳಿಗೆ ಒದಗಿಸಲಿಕ್ಕೆ ಈ ಯೋಜನೆ ಖಂಡಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ಪುಟ್ಟ ಪುಟ್ಟ ಮಕ್ಕಳು ತಿನ್ನೋ ಆಹಾರ ಗುಣಮಟ್ಟದ್ದಾಗಿದೆಯಾ? ಮಕ್ಕಳಿಗೆ ಸರಿಯಾದ ಪೌಷ್ಟಿಕಾಂಶ ಸಿಗ್ತಿದೆಯಾ? ಈ ಯೋಜನೆ ಹಗರಣ ಮುಕ್ತವಾಗಿದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಾವು ರಾಜ್ಯದ ವಿವಿಧ ಜಿಲ್ಲೆಗಳ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟೆವು. ಅಲ್ಲಿ ನಮಗೆ ಆತಂಕಕಾರಿ ವಿಷಯಗಳು ತಿಳಿದು ಬಂದವು. ಅಕ್ಷರ ದಾಸೋಹ ಕಾರ್ಯಕ್ರಮ ಸರ್ಕಾರದ ಅದ್ಭುತ ಕಾರ್ಯಕ್ರಮ. ಇದು ಅದೆಷ್ಟೋ ಮಕ್ಕಳಿಗೆ ಅಕ್ಷರದ ಜೊತೆಗೆ ಅನ್ನವನ್ನು ಕೊಟ್ಟಿದೆ. ಆದರೆ ಈ ಅದ್ಭುತ ಕಾರ್ಯಕ್ರಮ ಅಧಿಕಾರಿಗಳ ಸಣ್ಣ ನಿರ್ಲಕ್ಷ್ಯದಿಂದ ಮಕ್ಕಳಿಗೆ ಅಪಾಯಕಾರಿಯಾಗಿ ಪರಿಣಮಿಸುತ್ತಿದೆಯಾ? ಹೇಗೆ ಇದು ಅಪಾಯಕಾರಿಯಾಗ್ತಿದೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.